Hello friends, myself Veena Police Gaur. I am studying in KLE Society's College of Education, Vidyanagar, Hubballi. Today I am going to present on the topic Microsoft Word and Microsoft Excel. First we have discussed about the what is MS Word. MS Word is a software package that can process words. It means it can create a document, edit it, modify it, and save it, etc. Creation of document involves the typing of words by the user into primary memory of the computer, and then it is saved permanently on the backup memories. ಅಂದರೆ ಇಲ್ಲಿ MS ವರ್ಡ್ ಅನ್ನೋದು ಸಾಫ್ಟ್ವೇರ್ ಪ್ಯಾಕೇಜ. ಅದು ಏನು ಮಾಡ್ತೈತೆ ಅಂದ್ರೆ ವರ್ಡ್ಸ್ನ ಪ್ರೊಸೆಸ್ ಮಾಡ್ತೈತಿ. ಅಂದರೆ ಇದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತೈತಿ, ಎಡಿಟ್ ಮಾಡೋದು ಮತ್ತು ಮಾಡಿಫೈ ಮಾಡ್ತೈತಿ ಆ್ಯಂಡ್ ಸೇವ್ ಮಾಡ್ತೈತಿ. ಇದನ್ನು ನಾವು MS ವರ್ಡ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಫ್ಯೂಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ MS ವರ್ಡ್. ದ ಫಸ್ಟ್ ಒನ್ ಈಸ್ ಕಟ್, ಕಾಪಿ ಆ್ಯಂಡ್ ಪೇಸ್ಟ್ ದಿ ಟೆಕ್ಸ್ಟ್. ಅಂದ್ರೆ ಇಲ್ಲಿ ಟೆಕ್ಸ್ಟನ್ನು ಕಟ್ ಮಾಡ್ಬೋದು, ಕಾಪಿ ಮತ್ತು ಪೇಸ್ಟ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಇನ್ಸರ್ಟ್ ಆರ್ ಡಿಲೀಟ್ ದಿ ಟೆಕ್ಸ್ಟ್. ಟೆಕ್ಸ್ಟ್ನ ಇನ್ಸರ್ಟ್ ಮಾಡೋದು ಮತ್ತು ಡಿಲೀಟ್ ಮಾಡ್ಬೋದು MS ವರ್ಡಲ್ಲಿ. ಆ್ಯಂಡ್ ಥರ್ಡ್ ಒನ್ ಈಸ್ ಸೆಟ್ ದಿ ಪೇಜ್ ಸೈಜ್ ಆ್ಯಂಡ್ ಮಾರ್ಜಿನ್ಸ್. ಅಂದರೆ ಪೇಜ್ ಸೈಜನ್ನ ಸೆಟ್ ಮಾಡ್ಕೋಬೋದು, ನಮ್ಗೆ ಯಾವ ಥರ ಬೇಕು ಆ ಥರ, ಮತ್ತು ಮಾರ್ಜಿನ್ನ ಸೆಟ್ ಮಾಡ್ಬೋದು. ಆ್ಯಂಡ್ ಫೋರ್ತ್ ಒನ್ ಈಸ್ ಸರ್ಚ್ ಆ್ಯಂಡ್ ರೀಪ್ಲೇಸ್. ಅಂದರೆ ಇಲ್ಲಿ ಟೆಕ್ಸ್ಟ್ ಇರ್ತೈತಲ್ಲ, ಆ ಟೆಕ್ಸ್ಟನ್ನ ಸರ್ಚ್ ಮಾಡಿ ಮತ್ತೆ ಅದನ್ನು ಬೇರೆ ಕಡೆ ರೀಪ್ಲೇಸ್ ಮಾಡ್ಬೋದು. ಆ್ಯಂಡ್ ಫಿಫ್ತ್ ಒನ್ ಈಸ್ ವರ್ಡ್ ವಾಫ್ ಅಂದ್ರೆ ಇದು ಅಲ್ಲಿ MS ವರ್ಡಲ್ಲಿ ಬರುವಂಥದ್ದು ಒಂದು. ಇದನ್ನು ಕೂಡ ಇಲ್ಲಿ ಫ್ಯೂಚರ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಸಿಕ್ಸ್ತ್ ಒನ್ ಈಸ್ ಪ್ರಿಂಟ್ ಅಂದರೆ ನಾವು ಇವುಗಳನ್ನೆಲ್ಲ ಮಾಡಿದ ತಕ್ಷಣ ನಾವು ಲಾಸ್ಟಿಗೆ ಒಂದು ಸಾಫ್ಟ್ ಕಾಪಿ ಅಂತೇಳಿ ಪ್ರಿಂಟ್ ತಕ್ಕೋಬೋದು. ಆ್ಯಂಡ್ ನೆಕ್ಸ್ಟ್, ಹೌ ಟು ಸ್ಟಾರ್ಟ್ ದಿ MS ವರ್ಡ್ ಇನ್ ಕಂಪ್ಯೂಟರ್. ಅಂದರೆ MS ವರ್ಡ್ನ ಹೆಂಗೆ ಸ್ಟಾರ್ಟ್ ಮಾಡ್ಬೋದು ಅಂತ ಇಲ್ಲೇ ನೋಡೋಣ. ಫಸ್ಟ್ ವಿ ಹ್ಯಾವ್ ಟು ಕ್ಲಿಕ್ ಆನ್ ದಿ ಸ್ಟಾರ್ಟ್ ಬಟನ್ ವಿಚ್ ಈಸ್ ಲೊಕೇಟೆಡ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಬಾಟಮ್ ಕಾರ್ನರ್ ಆನ್ ಯುವರ್ ಡೆಸ್ಕ್ಟಾಪ್ ಆರ್ ಲ್ಯಾಪ್ಟಾಪ್. ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಆನ್ ದಿ ಆಲ್ ಪ್ರೋಗ್ರಾಮ್ಸ್ ಬಟನ್ ಜಸ್ಟ್ ಅಬೋವ್ ದಿ ಸ್ಟಾರ್ಟ್ ಬಟನ್. ನೆಕ್ಸ್ಟ್ ಫೈಂಡ್ ದಿ ಗ್ರೂಪ್ Microsoft Office. In the subgroup, one of the icon will be Microsoft Office Word 2007 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಗೆ MS ವರ್ಡ್ ಓಪನ್ ಆಕೈತಿ. ಇಲ್ಲಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಫಸ್ಟ್ ಸ್ಟಾರ್ಟ್ ಬಟನ್ನ ಕ್ಲಿಕ್ ಮಾಡಬೇಕು, ಆಮೇಲೆ ಆಲ್ ಪ್ರೋಗ್ರಾಮ್ಸ್, ನೆಕ್ಸ್ಟ್ MS ಆಫೀಸ್, ನೆಕ್ಸ್ಟ್ MS ವರ್ಡ್ 2007 ಅಂತ ಇದ್ದಲ್ಲೇ ಕ್ಲಿಕ್ ಮಾಡಿದರೆ ನಮ್ಗೆ MS ವರ್ಡ್ ಏನಾಕೈತಿ ಡಿಸ್ಪ್ಲೇ ಆಕೈತಿ. ದಿಸ್ ಈಸ್ ದಿ ಲೇಬಲ್ ಡೈಗ್ರಾಮ್ ಆಫ್ MS ವರ್ಡ್. ಸ್ಟಾರ್ಟ್ ಮಾಡಿದ ತಕ್ಷಣ MS ವರ್ಡ್ ಅಂತೇಳಿ ಇದು ಡೈಗ್ರಾಮ್ ಓಪನ್ ಆಗುತ್ತೆ. ನೆಕ್ಸ್ಟ್ ಬಾರ್ಸ್ ಆನ್ ದಿ ಸ್ಕ್ರೀನ್ ಅಂದ್ರೆ ಒಂದೆರಡು ಬಾರ್ಸನ್ನ ಅಲ್ಲೇ ನೇಮ್ಲಿಂಗ್ ಮಾಡೈತಿ. ಆ ಬಾರ್ಸ್ ಸ್ಕ್ರೀನ್ ಮ್ಯಾಗ ಇರ್ತಾವ. ದ ವರ್ಡ್ ಡಾಕ್ಯುಮೆಂಟ್ಸ್ ಹ್ಯಾಸ್ ಫಾಲೋಯಿಂಗ್ ಬೇಸಿಕ್ ಕಾಂಪೋನೆಂಟ್ಸ್. ದ ಫಸ್ಟ್ ಒನ್ ಈಸ್ ಟೈಟಲ್ ಬಾರ್. Displays the name of the currently active words document. ಟೈಟಲ್ ಬಾರ್ ಏನು ಮಾಡ್ತೈತಿ ಅಂದರೆ ಕರೆಂಟ್ಲಿ ಆ್ಯಕ್ಟಿವ್ ವರ್ಡ್ಸ್ ಡಾಕ್ಯುಮೆಂಟನ್ನು ಡಿಸ್ಪ್ಲೇ ಮಾಡ್ತೈತಿ ಅಂತ ಹೇಳ್ತೈತಿ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸ್ಕ್ರೋಲ್ ಬಾರ್. ದಿಸ್ ಈಸ್ ದಿ ಬಾರ್ ಈಸ್ ಯೂಸ್ಡ್ ಟು ಸ್ಕ್ರೋಲ್ ದಿ ಕಂಟೆಂಟ್ಸ್ ಆಫ್ ದಿ ಡಾಕ್ಯುಮೆಂಟ್ ವರ್ಟಿಕಲಿ ಆರ್ ಹಾರಿಜೆಂಟಲಿ. ಅಂದರೆ ಸ್ಕ್ರೋಲ್ ಬಾರ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇಲ್ಲೇ ಕಂಟೆಂಟ್ ಆಫ್ ದಿ ಡಾಕ್ಯುಮೆಂಟ್ಸ್ನ ಸ್ಕ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅದು ವರ್ಟಿಕಲಿನೂ ಸ್ಕ್ರೋಲ್ ಮಾಡ್ಬೋದು ಆ್ಯಂಡ್ ಹಾರಿಜೆಂಟಲೂ ಸ್ಕ್ರೋಲ್ ಮಾಡ್ಬೋದು. ದ ಥರ್ಡ್ ಒನ್ ಈಸ್ ಟೂಲ್ ಬಾರ್. ವರ್ಡ್ ಹ್ಯಾಸ್ ಎ ನಂಬರ್ ಆಫ್ ಟೂಲ್ ಬಾರ್ಸ್ ವಿಚ್ ಹೆಲ್ಪ್ ಇನ್ ಪರ್ಫಾರ್ಮಿಂಗ್ ಟಾಸ್ಕಸ್ ಫಾಸ್ಟರ್. ಇಲ್ಲಿ MS ವರ್ಡ್ ಒಳಗೆ ನಂಬರ್ ಆಫ್ ಟೂಲ್ಸ್ ಬಾರ್ ಅದಾವ. ಅವು ಎದಕ್ಕೆ ಹೆಲ್ಪ್ ಆಗ್ತಾವ ಅಂದರೆ ಟಾಸ್ಕ್ ಫಾಸ್ಟರ್ನ ಪರ್ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಆಗ್ತಾವ. ದ ಫೋರ್ತ್ ಒನ್ ಈಸ್ ರೂಲರ್ ಬಾರ್. It is used to set tab stops on a line of text and vertical alignment of text in a document. ರೂಲರ್ ಬಾರ್ ಎದಕ್ಕೆ ಯೂಸ್ ಆಗ್ತೈತಿ ಅಂದ್ರೆ ಟ್ಯಾಬ್ ಸ್ಟಾಪ್ನ ಸೆಟ್ ಮಾಡೋಕೆ ಯೂಸ್ ಆಗ್ತೈತಿ.
And fifth one is status bar. This is bar displays the page number, column number and line number in which the cursor is positioned and information about the command in a toolbar button. ಇಲ್ಲಿ ಸ್ಟೇಟಸ್ ಬಾರ್ ಏನು ಮಾಡ್ತೈತಿ ಅಂದ್ರೆ ಪೇಜ್ ನಂಬರ್, ಕಾಲಮ್ ನಂಬರ್ ಆ್ಯಂಡ್ ಲೈನ್ ನಂಬರ್ನ ಡಿಸ್ಪ್ಲೇಸ್ ಮಾಡ್ತೈತಿ. In which the cursor is positioned and information about the command in the toolbar button. This is the status bar. Next, coming to the MS Excel, let me discuss about the what is MS Excel. The Microsoft Excel is one of the most used software application of all time. Hundreds of millions of people around the world use Microsoft Excel. You can use Excel to enter all sorts of data and perform financial, mathematical or statistical calculations. Here MS Excel is the one of the software applications. Here millions of people around the world use MS Excel. ಅಂದರೆ ಮಿಲಿಯನ್ಸ್ ಆಫ್ ಪೀಪಲ್ ವರ್ಡ್ ಜೊತೆಗೆ ಈ ಎಕ್ಸೆಲ್ನು ಭಾಳ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಯು ಕ್ಯಾನ್ ಯೂಸ್ ಎಕ್ಸೆಲ್ ಟು ಎಂಟರ್ ಆಲ್ ಶಾರ್ಟ್ಸ್ ಆಫ್ ಡಾಟಾ ಆ್ಯಂಡ್ ಪರ್ಫಾರ್ಮ್ ಫೈನಾನ್ಷಿಯಲ್, ಮೆಥಮೆಟಿಕಲ್ ಆರ್ ಸ್ಟ್ಯಾಟಿಸ್ಟಿಕಲ್ ಕ್ಯಾಲ್ಕುಲೇಷನ್ಸ್. ಈ ಎಕ್ಸೆಲ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಫೈನಾನ್ಷಿಯಲ್, ಮೆಥಮೆಟಿಕಲ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಕ್ಯಾಲ್ಕುಲೇಷನ್ ಮಾಡುವಾಗ MS Excel ಹೆಲ್ಪ್ ಆಗುತ್ತದೆ. Some of the most common uses of Microsoft Excel is for analyzing the data. ಅಂದರೆ MS Excel ಡಾಟಾನ ಅನಲೈಸ್ ಮಾಡ್ತೈತಿ. ನೆಕ್ಸ್ಟ್ ಕ್ಯಾಲ್ಕುಲೇಟಿಂಗ್ ದಿ ಡಾಟಾ, ಮತ್ತು ಇದು ಡಾಟಾನ ಕ್ಯಾಲ್ಕುಲೇಟನ್ನು ಮಾಡ್ತೈತಿ. ಕ್ರಿಯೇಟಿಂಗ್ ಗ್ರಾಫ್ಸ್ ಆ್ಯಂಡ್ ಚಾರ್ಟ್ಸ್. MS Excel is also create the graphs and charts. ಸ್ಟೋರಿಂಗ್ ಹಾಗೆ ಡಾಟಾ, ಅಂದರೆ ಇದು MS Excel ಏನೈತಲ್ಲ ಹಾಗೆ ಡಾಟಾನ ಸ್ಟೋರ್ ಮಾಡಿ ಇಟ್ಕೋತೈತಿ. ನೆಕ್ಸ್ಟ್, ಹೌ ಟು ಸ್ಟಾರ್ಟ್ ದಿ MS Excel ಇನ್ ಕಂಪ್ಯೂಟರ್. Here first we have to open the Excel starter with the Windows Start button. Next, click the Start button. If Excel starter is not included among the list of the programs you see, click all programs and then click Microsoft Office Starter. Then click the Microsoft Excel Starter. The Excel Starter startup screen appears and a blank spreadsheet is displayed. This is the MS Excel spreadsheet. The labeling diagram of the MS Excel spreadsheet. Next, we have to discuss about the features of MS Excel. The first one is autocomplete, and second one is autocorrect, and third one is selecting range, fourth one is check spelling, fifth one is apply formula on range, sixth one is filling ranges, and seventh one is creating charts, eighth one is worksheet linking, and ninth last one is what if analysis. In that, first we have to discuss about the autocomplete. The autocomplete feature finishes typing a word that is used repeatedly in a column of a list after you type a few letters of the word or phrase. The next second feature is autocorrect. The autocorrect feature in the Excel can correct common typing errors as you work. For example, Excel automatically changes A D and to A and D, etc. The third feature is selecting range. The selecting ranges just highlight the initial cell in the range, hold down the left mouse button and drag it diagonally until all the required cells are selected. The fourth one is check spelling. The check spelling feature here, when you check the spelling, MS Excel checks the entire active worksheet including cells, values and cell commands
embedded charts, text boxes, buttons, heread and footwears. However, Excel does not check protected worksheets, formulae or text that result from the formula. This is about the check spelling. And fifth feature is here, apply formula on a range. The apply formula on the range, formula and functions can be applied on a large ranges of cells. ಅಂದರೆ ಇಲ್ಲಿ ಫಾರ್ಮುಲಾ ಮತ್ತು ಫಂಕ್ಷನ್ಸ್ ಅಪ್ಲೈ ಆಗೋದು ಲಾರ್ಜ್ ರೇಂಜಸ್ ಆಫ್ ಸೆಲ್ಸ್ ಒಳಗೆ ಅಪ್ಲೈ ಆಗ್ತವೆ. ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ತ್ ಒನ್ ಈಸ್ ಫಿಲ್ಲಿಂಗ್ ರೇಂಜಸ್. ಅಂದ್ರೆ ಫಿಲ್ಲಿಂಗ್ ರೇಂಜಸ್, ಹಿಯರ್ ಫಿಲ್ಲಿಂಗ್ ರೇಂಜಸ್ ಟು ಫಿಲ್ ದಿ ರೇಂಜಸ್, just highlight the initial cells in the range and select the fill handles and drag it to enclose the desired or to be filled with the series of numbers. ಇಲ್ಲಿ ಫಿಲ್ಲಿಂಗ್ ರೇಂಜಸ್ ಒಳಗೆ ಜಸ್ಟ್ ಏನು ಮಾಡ್ತೈತಿ ಅಂದ್ರೆ ಹೈಲೈಟ್ಸ್ನ ಇನಿಷಿಯಲ್ ಸೆಲ್ಸ್ ಹೈಲೈಟ್ಸ್ ಮಾಡಿ ಅದನ್ನ ಫಿಲ್ ಮಾಡ್ತೈತಿ, ಆ ರೇಂಜಸ್ನ ಫಿಲ್ ಮಾಡ್ತೈತಿ ಇದು. ನೆಕ್ಸ್ಟ್ ಸೆವೆಂತ್ ಫ್ಯೂಚರ್ ಈಸ್ ಕ್ರಿಯೇಟಿಂಗ್ charts. The creating charts, a variety of charts can be created in a matter of minutes, no matter how complex the data may be. ಈ ಕ್ರಿಯೇಟಿಂಗ್ ಚಾರ್ಟ್ಸ್ ಒಳಗೆ ವೆರೈಟಿ ಆಫ್ ಚಾರ್ಟ್ಸ್ನ ನಾವು ಕ್ರಿಯೇಟ್ ಮಾಡ್ಬೋದು. ಅಂದರೆ ಇನ್ನು ಯಾವುದೇ ಮ್ಯಾಟರ್ ಒಳಗೆ ಕ್ರಿಯೇಟ್ ಮಾಡ್ಬೋದು, ಅಥವಾ ಅದನ್ನು ನಾವು ಕ್ರಿಯೇಟ್ ಮಾಡ್ತಾ ಎಷ್ಟು ಮಿನಿಟ್ಸ್ ನಮ್ಗೆ ಎಷ್ಟು ಟೈಮ್ ಒಳಗೆ ಬೇಕಾಗತ್ತಲ್ಲ ಅಷ್ಟು ಟೈಮ್ ಒಳಗೆ ಈ ಚಾರ್ಟನ್ನು ಕ್ರಿಯೇಟ್ ಮಾಡ್ಬೋದು ಇಲ್ಲಿ. ದ ಏಟ್ತ್ ಫ್ಯೂಚರ್ ಈಸ್ ವರ್ಕ್ಶೀಟ್ ಲಿಂಕಿಂಗ್. ದ ವರ್ಕ್ಶೀಟ್ಸ್ ಆ್ಯಂಡ್ ವರ್ಕ್ಬುಕ್ಸ್ ಕ್ಯಾನ್ ಬಿ ಲಿಂಕ್ಡ್ ಟು ಶೇರ್ ಅಪ್ಡೇಟೆಡ್ ಡಾಟಾ ಆ್ಯಂಡ್ ಫಾರ್ಮುಲಾ. ಇಲ್ಲಿ ವರ್ಕ್ಶೀಟ್ ಮತ್ತು ವರ್ಕ್ಬುಕ್ಸ್ ಇವುಗಳನ್ನು ಅಪ್ಡೇಟೆಡ್ ಡಾಟಾ ಮತ್ತು ಫಾರ್ಮುಲಾ ಜೊತೆಗೆ ಲಿಂಕ್ ಮಾಡಿ ಇವುಗಳನ್ನು ಶೇರ್ ಮಾಡ್ಬೋದು. ಆ್ಯಂಡ್ ನೈನ್ತ್ ಲಾಸ್ಟ್ ಫ್ಯೂಚರ್ ಈಸ್ ವಾಟ್ ಇಫ್ ಅನಾಲಿಸಿಸ್. It is one of the process of changing the values in cells which help to predict the outcome of formula on the worksheet. ಇಲ್ಲಿ ವಾಟ್ ಇಫ್ ಅನಾಲಿಸಿಸ್ ಅನ್ನೋದು ಒಂದು ಪ್ರೊಸೆಸ್. ಇದು ಏನು ಮಾಡ್ತೈತಿ ಅಂದ್ರೆ ಸೆಲ್ಸಲ್ಲಿರುವಂಥ ವ್ಯಾಲ್ಯೂಸ್ನ ಚೇಂಜ್ ಮಾಡ್ತೈತಿ. ಇದು ಎದಕ್ಕೆ ಹೆಲ್ಪ್ ಆಗ್ತೈತಿ ಅಂದ್ರೆ ವರ್ಕ್ಶೀಟ್ ಮೇಲೆ ಇರುವಂಥ ಫಾರ್ಮುಲಾನ ಪ್ರೆಡಿಕ್ಟ್ ಮಾಡೋಕ್ಕೆ ಹೆಲ್ಪ್ ಆಗ್ತೈತಿ. For example, you can create an analysis by typing in different interest rates to find out the payment amounts in the current version. This feature is also called as scenario. This is about features of MS Excel. Next, examples of the MS Excel. You can observe the number of columns and number of ರೋಸ್ ಇನ್ MS Excel. ಇದು MS Excel ಎಲ್ಲಿ ಯೂಸ್ ಆಗ್ತೈತೆ ಅಂದ್ರೆ ಬಿಸ್ನೆಸ್ ಫೀಲ್ಡ್ ಒಳಗೆ, ಫೈನಾನ್ಷಿಯಲ್ ಫೀಲ್ಡ್ ಒಳಗೆ, ಮತ್ತು ಆಮೇಲೆ ಎಜುಕೇಷನ್ ಫೀಲ್ಡ್ ಒಳಗೆ. ಎಜುಕೇಷನ್ ಫೀಲ್ಡ್ ಒಳಗೆ ಅಂದರೆ ನಾವು ಫಾರ್ ಎಕ್ಸಾಂಪಲ್ ಈಗ ಮಾರ್ಕ್ಸ್ ಲಿಸ್ಟ್ ಪ್ರಿಪೇರ್ ಮಾಡಬೇಕಾಗಿರ್ತೈತಿ. ಆ ಸಂದರ್ಭದೊಳಗೆ ಈ MS Excel ಅನ್ನೋದನ್ನು ನಾವು ಯೂಸ್ ಮಾಡ್ಕೋತೀವಿ. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ಇಸ್ ದಿಸ್ ಒನ್. ಇಲ್ಲೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿಂದ ಲಾಸ್ಟಿಗೆ ನಮ್ಗೆ ಟೋಟಲ್ ನಂಬರ್ ಎಷ್ಟು ಅದಾವ, ಟೋಟಲ್ ನಂಬರ್ ಈಗ ಅಮೌಂಟ್ ಇತ್ತಂದ್ರೆ ಟೋಟಲ್ ಅಮೌಂಟ್, ಹೀಗೆಲ್ಲ ನಮ್ಗೆ ಅದು ಡಿಸ್ಪ್ಲೇ ಮಾಡ್ತೈತಿ MS Excel. ಓಕೆ, ಥ್ಯಾಂಕ್ ಯು.